2023ರ ಜುಲೈ 14ರಂದು ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಮಧ್ಯಾಹ್ನ 2:35ಕ್ಕೆ ಚಂದ್ರಯಾನ 3 ಉಡಾವಣೆ ಮಾಡಲಾಯಿತು. ಅದರ ನಂತರ 2023ರ ಆಗಸ್ಟ್ 23ರಂದು ಭಾರತೀಯ ಕಾಲಮಾನ ಸಾಯಂಕಾಲ 6:04 ಚಂದ್ರಯಾನ 3 ಚಂದ್ರನ ದಕ್ಷಿಣ ಧ್ರುವದಲ್ಲಿ ಯಶಸ್ವಿಯಾಗಿ ಇಳಿಯುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿತು. ಈ ಮೂಲಕ ಭಾರತವು ಚಂದ್ರನ ಮೇಲೆ ಇಳಿದ 4ನೇ ದೇಶ ಮತ್ತು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಯಶಸ್ವಿಯಾಗಿ ಇಳಿದ ಮೊದಲ ದೇಶ ಎನಿಸಿತು. ಈ ಕಾರ್ಯಾಚರಣೆಯ ಮುಖ್ಯ ಗುರಿ ಚಂದ್ರನ ಮೇಲ್ಮೈಯಲ್ಲಿ ಸುರಕ್ಷಿತವಾಗಿ ಇಳಿಯುವುದು ಮತ್ತು ಅಲ್ಲಿ ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸುವುದು ಆಗಿತ್ತು. ಚಂದ್ರಯಾನ 3 ಒಂದು ಲ್ಯಾಂಡರ್ ಮತ್ತು ರೋವರ್ ಅನ್ನು ಒಳಗೊಂಡಿತ್ತು. ಅದಕ್ಕೆ ಆರ್ಬಿಟರ್ ಇರಲಿಲ್ಲ, ಯಾಕೆಂದರೆ ಚಂದ್ರಯಾನ 2ರ ಆರ್ಬಿಟರ್ ಈಗಾಗಲೇ ಚಂದ್ರನ ಕಕ್ಷೆಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಲ್ಯಾಂಡರ್ನಲ್ಲಿ ವಿವಿಧ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಲಾಗಿತ್ತು. ಅವು ಚಂದ್ರನ ಮೇಲ್ಮೈಯನ್ನು ಅಧ್ಯಯನ ಮಾಡುವಲ್ಲಿ ಪರಿಣಾಮಕಾರಿಯಾಗಿದ್ದವು. ಚಂದ್ರನ ಮೇಲ್ಮೈಯಲ್ಲಿ ನಡೆದು ಅಲ್ಲಿನ ಮಣ್ಣು ಮತ್ತು ಕಲ್ಲುಗಳನ್ನು ವಿಶ್ಲೇಷಿಸಲು ರೋವರ್ ಅನ್ನು ಬಳಸಲಾಗಿತ್ತು. ದಕ್ಷಿಣ ಧ್ರುವದಲ್ಲಿ ಚಂದ್ರಯಾನ 3 ಯಶಸ್ವಿಯಾಗಿ ಲ್ಯಾಂಡಿಂಗ್ ಆದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ 23ನ್ನು ರಾಷ್ಟ್ರೀಯ ಬಾಹ್ಯಾಕಾಶ ದಿನವೆಂದು ಆಚರಿಸಲಾಗುವುದು ಎಂದು ಮಹತ್ವದ ಘೋಷಣೆ ಮಾಡಿದ್ದರು. 2013ರ ಜುಲೈ 14ರಂದು ಭಾರತದಲ್ಲಿ ಕೊನೆಯ ಟೆಲಿಗ್ರಾಮ್ ಕಳುಹಿಸಲಾಯಿತು. ಈ ಟೆಲಿಗ್ರಾಮ್ ಸಂದೇಶವನ್ನು ಕವಿತಾ ವಾಘಮಾರೆ ಅವರು ನಾಗ್ಪುರ ನಗರದಿಂದ ಅವರ ತಾಯಿಗೆ ಕಳುಹಿಸಿದ್ದರು. ಇದರಲ್ಲಿ ತಾಯಿಯ ಪ್ರೀತಿಯನ್ನು ಕೊಂಡಾಡುವ ಕವಿತೆಯನ್ನು ಬರೆದು ನಮನ ಸಲ್ಲಿಸಿದ್ದರು. ಭಾರತದಲ್ಲಿ ಮೊದಲ ಬಾರಿಗೆ ಟೆಲಿಗ್ರಾಮ್ ಸೇವೆಯನ್ನು 1850ರಲ್ಲಿ ಪ್ರಾರಂಭಿಸಲಾಯಿತು. ಇದನ್ನು ಮುಖ್ಯವಾಗಿ ಬ್ರಿಟಿಷ್ ಸರ್ಕಾರ ಬಳಸಿತು. 1851ರಲ್ಲಿ ಪ್ರಯೋಗವಾಗಿ ಕಲ್ಕತ್ತಾದಿಂದ ಡೈಮಂಡ್ ಹಾರ್ಬರ್ಗೆ ಟೆಲಿಗ್ರಾಮ್ ಮೂಲಕ ಸಂದೇಶವನ್ನು ಕಳುಹಿಸಲಾಯಿತು. ಅದೇ ಸಮಯದಲ್ಲಿ 1855ರ ಹೊತ್ತಿಗೆ ಇದು ಸಾಮಾನ್ಯ ಜನರಲ್ಲಿ ಜನಪ್ರಿಯವಾಯಿತು ಮತ್ತು ಸಂದೇಶಗಳನ್ನು ಕಳುಹಿಸಲು ಸಾಮಾನ್ಯ ಜನರು ಇದನ್ನು ಬಳಸಲು ಆರಂಭಿಸಿದರು. ಆದರೆ 1980 ಮತ್ತು 1990ರ ದಶಕದಲ್ಲಿ ಫೋನ್, ಮೊಬೈಲ್ ಮತ್ತು ಇಂಟರ್ನೆಟ್ನ ಪ್ರವೇಶವು ಹೆಚ್ಚಾದಂತೆ ಟೆಲಿಗ್ರಾಮ್ ಸೇವೆಯ ಬಳಕೆ ಕ್ರಮೇಣ ಕಡಿಮೆಯಾಗಲು ಪ್ರಾರಂಭಿಸಿತು. ಟೆಲಿಗ್ರಾಮ್ ಸೇವೆಗೆ ಭಾರತ ಸರ್ಕಾರ ವಾರ್ಷಿಕವಾಗಿ 100 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕಾಗಿತ್ತು ಎಂದು ಹೇಳಲಾಗುತ್ತದೆ. ಆದರೆ ಅದರ ಗಳಿಕೆಯು ಕೇವಲ 75 ಲಕ್ಷ ರೂಪಾಯಿ ಆಗಿತ್ತು. ಆದ್ದರಿಂದ 2013ರ ಜೂನ್ 12ರಂದು ಸರ್ಕಾರವು ಈ ಸೇವೆಯನ್ನು ಮುಚ್ಚಲು ನಿರ್ಧರಿಸಿತು ಮತ್ತು 2013ರ ಜುಲೈ 14ರಂದು ಕೊನೆಯ ಟೆಲಿಗ್ರಾಮ್ನ ನಂತರ ಈ ಸೇವೆಯನ್ನು ಶಾಶ್ವತವಾಗಿ ಕೊನೆಗೊಳಿಸಲಾಯಿತು. ಫ್ರಾನ್ಸ್ನಲ್ಲಿ ಪ್ರತಿ ವರ್ಷ ಜುಲೈ 14ರಂದು ಬಾಸ್ಟಿಲ್ ದಿನವನ್ನು ಆಚರಿಸಲಾಗುತ್ತದೆ. ಫ್ರಾನ್ಸ್ನ ರಾಷ್ಟ್ರೀಯ ದಿನವನ್ನು ಬಾಸ್ಟಿಲ್ ಡೇ ಎಂದು ಕರೆಯಲಾಗುತ್ತದೆ. 1789ರ ಜುಲೈ 14ರಂದು ಪ್ಯಾರಿಸ್ನ ಬಾಸ್ಟಿಲ್ ಕೋಟೆಯ ಮೇಲೆ ದಾಳಿ ನಡೆಯಿತು ಎಂದು ವರದಿಯಾಗಿದೆ. ಬಾಸ್ಟಿಲ್ ಪ್ಯಾರಿಸ್ನಲ್ಲಿರುವ ಮಧ್ಯಯುಗದ ಕೋಟೆ ಮತ್ತು ಜೈಲಿನ ಹೆಸರು. ಇದನ್ನು ಆರಂಭದಲ್ಲಿ ಕೋಟೆಯಾಗಿ ನಿರ್ಮಿಸಲಾಯಿತು ಮತ್ತು ಇದನ್ನು ಪ್ಯಾರಿಸ್ ನಗರದ ಪೂರ್ವ ದ್ವಾರವನ್ನು ಕಾಪಾಡಲು ಬಳಸಲಾಗುತ್ತಿತ್ತು. ಇದು ನಂತರ ಫ್ರಾನ್ಸ್ನ ರಾಜ್ಯ ಕಾರಾಗೃಹವಾಗಿ ಮತ್ತು 17 ಮತ್ತು 18ನೇ ಶತಮಾನಗಳಲ್ಲಿ ಪ್ರಮುಖ ವ್ಯಕ್ತಿಗಳಿಗೆ ಸೆರೆಮನೆಯಾಗಿ ಕಾರ್ಯನಿರ್ವಹಿಸಿತು. ನಂತರ ಕೋಪಗೊಂಡ ಕ್ರಾಂತಿಕಾರಿಗಳ ಸಮೂಹವು 1789ರ ಜುಲೈ 14ರಂದು ಅದರ ಮೇಲೆ ದಾಳಿ ಮಾಡಿತು ಮತ್ತು ಅಲ್ಲಿಂದ 7 ಕೈದಿಗಳನ್ನು ರಕ್ಷಿಸಿತು. ಅಂದಿನಿಂದ ಇದನ್ನು ಫ್ರೆಂಚ್ ಕ್ರಾಂತಿಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಈ ಕೋಟೆಯ ಮೇಲಿನ ದಾಳಿಯೊಂದಿಗೆ ರಾಜಪ್ರಭುತ್ವವನ್ನು ರದ್ದುಪಡಿಸಲಾಯಿತು ಮತ್ತು ಗಣರಾಜ್ಯವನ್ನು ಸ್ಥಾಪಿಸಲಾಯಿತು. ಬಾಸ್ಟಿಲ್ ದಿನದ ಸಂದರ್ಭದಲ್ಲಿ ಫ್ರೆಂಚ್ ರಾಜಧಾನಿ ಪ್ಯಾರಿಸ್ನಲ್ಲಿ ಭವ್ಯವಾದ ಮಿಲಿಟರಿ ಮೆರವಣಿಗೆಯನ್ನು ಆಯೋಜಿಸಲಾಗುತ್ತದೆ. ಇದರಲ್ಲಿ ಫ್ರಾನ್ಸ್ ಅಧ್ಯಕ್ಷರು ಭಾಗವಹಿಸುತ್ತಾರೆ. ಈ ಮೆರವಣಿಗೆ ಫ್ರಾನ್ಸ್ನ ಮಿಲಿಟರಿ ಶಕ್ತಿ ಮತ್ತು ಏಕತೆಯ ಸಂಕೇತವಾಗಿದೆ. ಇದರೊಂದಿಗೆ ಫ್ರಾನ್ಸ್ನಾದ್ಯಂತ ಪಟಾಕಿಗಳನ್ನು ಸಿಡಿಸಲಾಗುತ್ತದೆ ಮತ್ತು ಸಾರ್ವಜನಿಕ ಉದ್ಯಾನವನಗಳು, ಬೀದಿಗಳಲ್ಲಿ ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. 2023ರಲ್ಲಿ ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ಮೋದಿ ಬಾಸ್ಟಿಲ್ ಡೇ ಪರೇಡ್ನಲ್ಲಿ ಭಾಗವಹಿಸಲು ಪ್ಯಾರಿಸ್ಗೆ ಹೋಗಿದ್ದರು. 1850ರ ಜುಲೈ 14ರಂದು ಐಸ್ ಅನ್ನು ಮೊದಲ ಬಾರಿಗೆ ಯಂತ್ರದಿಂದ ತಯಾರಿಸಲಾಯಿತು. ಅಮೆರಿಕದ ಫ್ಲೋರಿಡಾದಲ್ಲಿ ವಾಸಿಸುತ್ತಿದ್ದ ಡಾಕ್ಟರ್ ಜಾನ್ ಗೋರಿ ಇದರ ಸೃಷ್ಟಿಕರ್ತ. ಫ್ಲೋರಿಡಾದಲ್ಲಿ ಜನರು ಶಾಖದಿಂದ ಸಾಯಲು ಪ್ರಾರಂಭಿಸಿದಾಗ ಡಾಕ್ಟರ್ ಗೋರಿ ಅವರನ್ನು ತಂಪಾಗಿಸಲು ತಮ್ಮ ಕ್ಲಿನಿಕ್ ಹೊರಗೆ ಚೀಲದಲ್ಲಿ ಐಸ್ ಅನ್ನು ನೇತು ಹಾಕಲು ಪ್ರಾರಂಭಿಸಿದರು ಎಂದು ಹೇಳಲಾಗುತ್ತದೆ. ಇದರಿಂದ ಚಿಕಿತ್ಸಾಲಯಕ್ಕೆ ತಣ್ಣನೆಯ ಗಾಳಿ ಬರಲಾರಂಭಿಸಿತು. ಆಗ ಮಂಜುಗಡ್ಡೆ ಸಿಗುವುದು ತುಂಬಾ ಕಷ್ಟವಾಗಿದ್ದರಿಂದ
ಇದ್ದರಿಂದ ಜಾನ್ ಗೋರಿ ಐಸ್ ಮೆಷಿನ್ ತಯಾರಿಸಿ ಐಸ್ ಫ್ರೀಸ್ ಆಗುವಂತೆ ಯೋಚಿಸಿದರು. ಆದಾಗ್ಯೂ ಐಸ್ ಅನ್ನು ಮೊದಲು 1835ರಲ್ಲಿ ಫ್ರೆಂಚ್ ವಿಜ್ಞಾನಿ ಆಡ್ರಿಯನ್ ಜೀನ್ ಪಿಯರ್ ಥಿಲೋರಿಯರ್ ಕಂಡುಹಿಡಿದರು ಎಂದು ಹೇಳಲಾಗುತ್ತದೆ. ಇದಕ್ಕಾಗಿ ಅವರು ಗಾಜಿನ ಪಾತ್ರೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹಾಕಿದರು. ಆವಿಯಾದ ನಂತರ ಪಾತ್ರೆಯಲ್ಲಿ ಒಣ ಐಸ್ ಮಾತ್ರ ಉಳಿದಿತ್ತು. ಆದರೆ ಡಾಕ್ಟರ್ ಜಾನ್ ಅವರಿಂದಾದ ಯಂತ್ರದ ಆವಿಷ್ಕಾರದಿಂದ ಫ್ರಿಡ್ಜ್ ಆವಿಷ್ಕಾರಕ್ಕೆ ವೇಗ ಸಿಕ್ಕಿತು. 1867ರ ಜುಲೈ 14ರಂದು ಆಲ್ಫ್ರೆಡ್ ನೊಬೆಲ್ ಮೊದಲ ಬಾರಿಗೆ ಡೈನಮೈಟ್ ಅನ್ನು ಸ್ಫೋಟಿಸಿದರು. ಸ್ವೀಡನ್ನ ಹೆಲೆನ್ಸ್ಬರ್ಗ್ನಲ್ಲಿ ಈ ಸ್ಫೋಟ ಮಾಡಲಾಯಿತು. ಆಲ್ಫ್ರೆಡ್ ನೊಬೆಲ್ ಅವರು ಸ್ವೀಡಿಷ್ ರಸಾಯನಶಾಸ್ತ್ರಜ್ಞ, ಎಂಜಿನಿಯರ್ ಮತ್ತು ಕೈಗಾರಿಕೋದ್ಯಮಿ. ಅವರು ಡೈನಮೈಟ್ ಮತ್ತು ಇತರ ಹೆಚ್ಚು ಶಕ್ತಿಶಾಲಿ ಸ್ಫೋಟಕಗಳನ್ನು ಕಂಡುಹಿಡಿದರು. ಇಂದು ವಿಶ್ವದ ಅತ್ಯಂತ ಪ್ರತಿಷ್ಠಿತ ಗೌರವಗಳಲ್ಲಿ ಒಂದಾದ ನೊಬೆಲ್ ಪ್ರಶಸ್ತಿಯನ್ನು ಪ್ರತಿ ವರ್ಷ ವಿವಿಧ ಕ್ಷೇತ್ರಗಳಲ್ಲಿನ ಅತ್ಯುತ್ತಮ ಕೆಲಸಕ್ಕಾಗಿ ಅವರ ಹೆಸರಿನಲ್ಲಿ ನೀಡಲಾಗುತ್ತದೆ. ಆಲ್ಫ್ರೆಡ್ ನೊಬೆಲ್ ನೈಟ್ರೋಗ್ಲಿಸರಿನ್ ಮತ್ತು ಸ್ಥಿರವಾದ ಹೀರಿಕೊಳ್ಳುವ ವಸ್ತುವನ್ನು ಬೆರೆಸಿ ಸುರಕ್ಷಿತ ಮತ್ತು ಉಪಯುಕ್ತ ಸ್ಫೋಟಕವಾಗಿ ಪರಿವರ್ತಿಸಿದರು ಎಂದು ಹೇಳಲಾಗುತ್ತದೆ. ಡೈನಮೈಟ್ ಅನ್ನು ರಚಿಸುವ ಉದ್ದೇಶವು ನೈಟ್ರೋಗ್ಲಿಸರಿನ್ನಿನ ಅಪಾಯಗಳನ್ನು ಕಡಿಮೆ ಮಾಡುವುದು ಮತ್ತು ನಿಯಂತ್ರಿತ ಹಾಗೂ ಸುರಕ್ಷಿತ ಸ್ಫೋಟಕವನ್ನು ರಚಿಸುವುದು ಆಗಿತ್ತು. ಬಳಿಕ ಡೈನಮೈಟ್ ಅನ್ನು ಯುದ್ಧದಲ್ಲಿಯೂ ಬಳಸಲಾರಂಭಿಸಲಾಯಿತು. ಇದು ವಿವಾದಕ್ಕೆ ಕಾರಣವಾಯಿತು. ಈ ಆವಿಷ್ಕಾರವು ಆಲ್ಫ್ರೆಡ್ ನೊಬೆಲ್ ಅವರಿಗೆ ದೊಡ್ಡ ಖ್ಯಾತಿಯನ್ನು ತಂದಿತು. ಅಲ್ಲದೆ ಇದರಿಂದಾಗಿ ಅವರು ಶಾಂತಿಯ ಮಾರ್ಗವನ್ನು ಆರಿಸಿಕೊಂಡರು. ಯಾಕೆಂದರೆ ಅವರ ಸಹೋದರ ಡೈನಮೈಟ್ ತಯಾರಿಸುವಾಗ ಅಪಘಾತದಲ್ಲಿ ಮೃತಪಟ್ಟಿದ್ದರು. ಡೈನಮೈಟ್ ಹೊರತಾಗಿ ಆಲ್ಫ್ರೆಡ್ ನೊಬೆಲ್ ಅವರು ತಮ್ಮ ಹೆಸರಿನಲ್ಲಿ 355 ಪೇಟೆಂಟ್ಗಳನ್ನು ಹೊಂದಿದ್ದಾರೆ. ಮಾನವೀಯತೆಗೆ ಪ್ರಯೋಜನವನ್ನು ನೀಡಿದ ಜನರಿಗೆ ತಮ್ಮ ಸಂಪತ್ತಿನಿಂದ ಪ್ರಶಸ್ತಿಗಳನ್ನು ನೀಡುವ ಬಯಕೆಯನ್ನು ಅವರು ತಮ್ಮ ಉಯಿಲಿನಲ್ಲಿ ವ್ಯಕ್ತಪಡಿಸಿದ್ದರು. ಅದನ್ನೇ ಇಂದು ಪ್ರತಿಷ್ಠಿತ ನೊಬೆಲ್ ಪ್ರಶಸ್ತಿ ಎಂದು ಕರೆಯಲಾಗುತ್ತದೆ.